ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನ ಹೋಗ. ವೀಕ್ಷಕರೇ, ಪ್ರತಿ ಸಲದಂತೆ ಈ ಸಲವೂ ಕೂಡ ಮಾಸ ಭವಿಷ್ಯದಲ್ಲಿ ಪ್ರಸ್ತುತ ಭಾಗದಲ್ಲಿ ಕಾಲಪುರುಷನ ಕರ್ಮ ರಾಶಿ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಗೋಚಾರ ಫಲಗಳ ರೂಪದಲ್ಲಿ ಸಾಮಾನ್ಯ ಫಲಗಳನ್ನು ತೆಗೆದುಕೊಳ್ಳೋಣ. ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು, ವೈಯಕ್ತಿಕ ಫಲಗಳು ಅಲ್ಲ. ಐ ರಿಪೀಟ್, ದೀಸ್ ಆರ್ ದ ಜನರಲ್ ಪ್ರಿಡಿಕ್ಷನ್ಸ್ based on the present transit of planets only. These are not the individual or personal predictions. ಮಕರ ರಾಶಿಗೆ ಜೂನ್ ತಿಂಗಳು ಸಮ್ಮಿಶ್ರ ಫಲಗಳನ್ನು ಕೊಡ್ತಾ ಇದೆ. ಜೂನ್ ತಿಂಗಳಲ್ಲಿ ಗ್ರಹಗಳ ಒಂದು ಗೋಚಾರ ಸ್ಥಿತಿಗತಿಗಳು ಈ ರೀತಿಯಾಗಿರ್ತವೆ. ವೀಕ್ಷಕರೇ, ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರತಿ ಸಲದಂತೆ ಸೂರ್ಯನು ಮಾಸದ ಮಧ್ಯಭಾಗದಲ್ಲಿ ಸಂಕ್ರಮಣದ ರೂಪದಲ್ಲಿ ರಾಶಿಯನ್ನು ಪರಿವರ್ತನೆ ಮಾಡ್ಕೋತಾನೆ. ಈ ಸಲವೂ ಕೂಡ ಸೂರ್ಯ ಜೂನ್ 15ರಂದು ಮಿಥುನ ರಾಶಿಯನ್ನ ಮಿಥುನ ಸಂಕ್ರಮಣದ ರೂಪದಲ್ಲಿ ಪ್ರವೇಶ ಮಾಡ್ತಾನೆ. ಜೂನ್ 15ರಂದು ಮಿಥುನ ಸಂಕ್ರಮಣ ಆಗ್ತಾ ಇದೆ. ವೃಷಭ ರಾಶಿಯನ್ನು ಸೇರ್ತಾ ಇದ್ದಾರೆ. ಬುಧನ ಮಿಥುನ ರಾಶಿಯನ್ನು ಸೂರ್ಯ ಪ್ರವೇಶ ಮಾಡ್ತಾರೆ. ಸೂರ್ಯ ವರ್ಷದಲ್ಲಿ 12 ಸಲ ಸಂಕ್ರಮಣ ಮಾಡ್ತಾನೆ, ರಾಶಿ ಪರಿವರ್ತನೆ ಮಾಡ್ತಾನೆ. ಆರಂಭದ 15 ದಿನ ಸೂರ್ಯನ ಸಂಚಾರ ಪಂಚಮ ಭಾವದಲ್ಲಿ ಇರಲಿದೆ, 5th ಹೌಸ್. ಮಕರ ರಾಶಿಗೆ ಸೂರ್ಯ ರಂಧ್ರಾಧಿಪತಿ, ಅಷ್ಟಮ ಭಾವದ ಅಧಿಪತಿಯಾಗಿದ್ದಾನೆ. ಸೊ ಪೂರ್ವಾರ್ಧದಲ್ಲಿ ಸೂರ್ಯ 8th ಲಾರ್ಡ್ ಇನ್ 5th ಹೌಸ್, ಅಷ್ಟಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸೂರ್ಯನ ಸಂಚಾರ ಇರಲಿದೆ. ಪರಾಶರರ ಪ್ರಕಾರ ಸೂರ್ಯನಿಗೆ ಅಷ್ಟಮಾಧಿಪತಿಯ ದೋಷ ಇಲ್ಲ. ನ ದೋಷರಸ್ತು ರಂಧ್ರೇಶೆ, ಸೂರ್ಯನಿಗೆ ಮತ್ತೆ ಚಂದ್ರನಿಗೆ ಬೆಳಕನ್ನು ನೀಡುವ ಗ್ರಹಗಳು. ಆದ್ದರಿಂದ 8th ಲಾರ್ಡ್ ಇನ್ 5th ಹೌಸ್ ಅಂದ್ರೆ ಇನ್ನು ವೃಷಭದಲ್ಲಿ ಇರ್ತಾನೆ. ಜೂನ್ 15ರಂದು ಮಿಥುನವನ್ನು ಪ್ರವೇಶ ಮಾಡ್ತಾನೆ. ಆಗ 6ನೇ ಭಾವಕ್ಕೆ ಬರ್ತಾನೆ. ಇದರರ್ಥ ಮಿಥುನಕ್ಕೆ ಬಂದಾಗ ಸೂರ್ಯನಿಂದ ಶುಭ ಫಲಗಳು ಬರ್ತವೆ. ಅಲ್ಲಿಯವರೆಗೂ ಮೊದಲಿನ ಆರಂಭದ 15 ದಿವಸ ಅಂದ್ರೆ ಪೂರ್ವಾರ್ಧ ಅಂತ ಹೇಳ್ಬೋದು. ವೃಷಭದಲ್ಲಿ ಸಂಚರಿಸುವಾಗ, ಪಂಚಮ ಭಾವದಲ್ಲಿ ಸಂಚರಿಸುವಾಗ ಸೂರ್ಯ ಅದೃಷ್ಟದಲ್ಲಿ ಏರಿಳಿತವನ್ನು ಕೊಡ್ತಾನೆ. ಸೂರ್ಯ ಸಂತಾನದ ಚಿಂತೆ ಕೊಡ್ತಾನೆ. ಸಂತಾನ ಮತ್ತು ಪರಿವಾರದ ರಕ್ಷಣೆಯ ಹೊಣೆಯನ್ನು ಹೊರಬೇಕಾಗುತ್ತೆ. ಪಂಚಮ ಭಾವ ಸಂತಾನ ಭಾವ, ಪಂಚಮ ಭಾವ ಅದೃಷ್ಟ ಭಾವ, ಪಂಚಮ ಭಾವ ವಿದ್ಯಾಭ್ಯಾಸ, ವಿಶೇಷವಾದ ವಿದ್ಯೆಗಳು. ಇಲ್ಲಿ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಸಣ್ಣ ಪ್ರಮಾಣದ ಗ್ಯಾಸ್ ಟ್ರಬಲ್ ಕೊಡ್ತಾನೆ. ಆದ್ರೆ ಇಲ್ಲಿ ಅಗ್ನಿ ತತ್ವ ರಾಶಿ ಇಲ್ಲದ ಕಾರಣ ಪಂಚಮದಲ್ಲಿ, ವೃಷಭ ಭೂತತ್ವ ರಾಶಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಸಮಸ್ಯೆ ಆಗುತ್ತೆ. ದೇವತಾ ಪ್ರಸಾದದಿಂದ ಉತ್ತಮ ಫಲಗಳು ಸಿಗ್ತವೆ. ಪಂಚಮ ಭಾವ ದೈವವನ್ನ ಪ್ರತಿನಿಧಿಸುತ್ತೆ. ಪೊಲಿಟಿಕಲ್ ಸೈನ್ಸ್ ನಲ್ಲಿ ತುಂಬಾ ಆಸಕ್ತಿ ಬರುತ್ತೆ, ರಾಜ್ಯಶಾಸ್ತ್ರದಲ್ಲಿ ಆಸಕ್ತಿ ಬರುತ್ತೆ, ರಾಜಕೀಯದಲ್ಲಿ ಆಸಕ್ತಿ ಬರುತ್ತೆ. ಕೆಲವರಿಗೆ ಹೃದಯದ ಬಡಿತ ಜೋರಾಗುತ್ತೆ. ತಂದೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ. ಕರ್ಮ ಮಾಡಲು ಕೆಲವು ಅಡೆತಡೆಗಳು ಬರ್ತವೆ, ಕಾರ್ಯ ಕೆಲಸ ಮಾಡಲು. ಮಂತ್ರ ಯಂತ್ರ ತಂತ್ರ, YMT, ಯಂತ್ರ ಮಂತ್ರ ತಂತ್ರ ಅಂತಹ ಆಕಲ್ಟ್ ಸೈನ್ಸ್, ರಹಸ್ಯ ಗುಹ್ಯ ವಿದ್ಯೆಗಳಿಗೆ ಕಾರಕ ಗ್ರಹ ಸೂರ್ಯ. ಪಂಚಮದಲ್ಲಿ ಬಂದಾಗ ಅಂತ ಕೆಲವು ವಿಶೇಷವಾದ ವಿದ್ಯೆಗಳು ಬಲಿತವೆ. ಅವುಗಳಲ್ಲಿ ರುಚಿ ಬರುತ್ತೆ, ಆಸಕ್ತಿ ಬರುತ್ತೆ. ಇದರ ಜೊತೆ ಜ್ಯೋತಿಷ್ಯ ಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತೆ ವೈದ್ಯಶಾಸ್ತ್ರ, ಈ ರೀತಿಯ 3 ಶಾಸ್ತ್ರಗಳನ್ನು ಕೂಡ ವ್ಯಕ್ತಿ ಕಲಿಯಲು ಪ್ರಯತ್ನ ಪಡ್ತಾನೆ. ಅಂದ್ರೆ ಅದರಲ್ಲಿ ಆಸಕ್ತಿಯನ್ನು ಪಡ್ಕೋತಾರೆ. ಬುದ್ಧಿ ತೀಕ್ಷ್ಣವಾಗುತ್ತೆ ಪಂಚಮದಲ್ಲಿ ಬಂದಾಗ. ಮತ್ತೆ ವಿನಾಕಾರಣ ಅಲೆದಾಟ, ತಿರುಗಾಟ ಸ್ವಲ್ಪ ಇರುತ್ತೆ. ಶಿವ ಪಾರ್ವತಿಯರ ಭಕ್ತನಾಗುತ್ತಾನೆ. ದೇವಸ್ಥಾನಗಳ ದರ್ಶನ ಬರುತ್ತೆ. ಯೋಗ, ಸತ್ಕರ್ಮ ಮಾಡುವ ಯೋಗ, ಭ್ರಾಂತ ಚಿತ್ತ ಮನಸ್ಸು ಇರುತ್ತೆ. ಸೂರ್ಯ ಬಲಗಣ್ಣನ್ನ ಪುರುಷರಲ್ಲಿ ಪ್ರತಿನಿಧಿಸಿದರೆ ಸ್ತ್ರೀಯರಲ್ಲಿ ಎಡಗಣ್ಣಿನ ಪ್ರತೀಕವಾಗಿದ್ದಾನೆ. ಹೀಗಾಗಿ ಪಂಚಮದಲ್ಲಿ ಸೂರ್ಯ ಬಂದಾಗ ಪುರುಷರಿಗೆ ಬಲಗಣ್ಣಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ.
ಸ್ತ್ರೀಯರಿಗೆ ಎಡಗಣ್ಣಿನಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕೊಡಬಹುದು. ಈ ಸೂರ್ಯನ ಒಂದು ನಕಾರಾತ್ಮಕ ಪ್ರಭಾವ ಇದ್ರೆ ಬ್ಲಡ್ ಪ್ರೆಷರ್ ಮೇಲೆ ಪ್ರಭಾವ ಬೀರುತ್ತೆ, ಬೋನ್ಸ್ಗಳ ಮೇಲೆ ಪ್ರಭಾವ ಬೀರುತ್ತೆ, ಹೃದಯದ ಮೇಲೆ ಪ್ರಭಾವ ಬೀರುತ್ತೆ, ಸ್ಪೈನಲ್ ಕಾರ್ಡ್ ಮೇಲೆ ಪ್ರಭಾವ ಬೀರುತ್ತೆ. ಕಣ್ಣಿನ ಮೇಲೆ ಸೂರ್ಯ ಚಕ್ಷುಕಾರಕ, ನೇತ್ರಕಾರಕ, ಆತ್ಮಕಾರಕ, ದೇಹಕಾರಕ, ಆರೋಗ್ಯಕಾರಕ ಸೂರ್ಯ. ಕೆಲವು ಅಂಗಾಂಗಗಳ ಮೇಲೆ ಸೂರ್ಯನ ಪ್ರಭಾವ ಇರ್ಲಿಕ್ಕುಂಟು. ಇದೇ ಸೂರ್ಯ ಉತ್ತರಾರ್ಧದಲ್ಲಿ ಬಂದಾಗ, ಈಗ ನೋಡಿ ಪಂಚಮದಲ್ಲಿ ಬಂದಾಗ ಪೂರ್ವಾರ್ಧದಲ್ಲಿ ಇರುವ ಫಲಗಳನ್ನು ತಿಳಿಸಲಾಯಿತು. ಇಲ್ಲಿ ಸಂತಾನ ಪಂಚಮದಲ್ಲಿದ್ದಾಗ ಸಂತಾನದ ಜೀವನದಲ್ಲಿ ಪರಿವರ್ತನೆ, ತುಂಬಾ ಓವರ್ ಕ್ರಿಯೇಟಿವ್ ಆಗ್ತಾರೆ ಮಕ್ಕಳು. ಲಕ್ ಫ್ಯಾಕ್ಟರ್, ಅದೃಷ್ಟ ಏರ್ಪೇರ್ ಆಗುತ್ತೆ ಅಂತ ಈಗಾಗಲೇ. ಇನ್ನು ಉತ್ತರಾರ್ಧದಲ್ಲಿ ಮಿಥುನ ರಾಶಿಯಲ್ಲಿ ಮಿಥುನ ಸಂಕ್ರಮಣದ ರೂಪದ ಬಂದಾಗ 8th ಲಾರ್ಡ್ ಇನ್ 6th ಹೌಸ್, ಸರಳ ವಿಪರೀತ ರಾಜಯೋಗದ ರೂಪದಲ್ಲಿ ವ್ಯಾಪಾರ, ಉದ್ಯೋಗ, ಜಾಬ್, ವರ್ಕ್ ಪ್ಲೇಸ್ ಅಲ್ಲಿ ಸೂರ್ಯ ಉತ್ತಮ ಫಲವನ್ನು ಕೊಡ್ತಾನೆ. ಅತಿಯಾದ ಕೋಪ, ಜಗಳ ಗಂಟತನ ಬರುತ್ತೆ. ಆದ್ರೆ 6th ಹೌಸ್ ಅಲ್ಲಿ ಸೂರ್ಯ ಬಂದಾಗ ಒಂದು ಸರಳ ವಿಪರೀತ ರಾಜಯೋಗ, ಪಾಪಗ್ರಹನ ಆದ ಕಾರಣ 6ನೇ ಭಾವದಲ್ಲಿ ಶುಭ ಫಲಗಳು ಕೊಡ್ತಾನೆ. ಇನ್ನು ಪ್ರಾರಬ್ಧಕ್ಕೆ ಅವಕಾಶ ಇದೆ, ಇಚ್ಛೆಗೆ ತಕ್ಕಂತೆ ಕೆಲಸ ಕಾರ್ಯ ಮಾಡಬಹುದು. ಕರ್ಮಕ್ಕೆ ಇರುತ್ತಂತ ಅಡೆತಡೆಗಳು ದೂರ ಆಗ್ತವೆ. 5th ಹೌಸ್ ಅಲ್ಲಿ ಅಡೆತಡೆಗಳು ಬಂದಿದ್ದು 6th ಹೌಸ್ ಅಲ್ಲಿ ಬಂದಾಗ ಅರ್ಥ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. 6ನೇ ಭಾವದ ಸೂರ್ಯ ಸರ್ವತ್ರ ವಿಜಯವನ್ನ ಕೊಡ್ತಾನೆ. 6ನೇ ಭಾವ ರಿಪು, ರೋಗ, ಋಣ ಭಾವ. ರಿಪು ಸಾಲ ತೀರುತ್ತೆ, ರೋಗ ಹಳೆಯ ರೋಗಗಳು, ವ್ಯಾಧಿಗಳು ದೂರ ಆಗ್ತವೆ. ಶತ್ರುಭಾವ ಶತ್ರುನಾಶ ಆಗುತ್ತೆ. ಹೀಗಾಗಿ ಸರ್ವತ್ರ ವಿಜಯ ಯೋಗ ಇದೆ ಉತ್ತರಾರ್ಧದಲ್ಲಿ ಸೂರ್ಯನಿಂದ ಶುಭಫಲಗಳು. ಇನ್ನು ವೀಕ್ಷಕರೇ, ಸೂರ್ಯನ ನಂತರ ಬುಧನ ಫಲಗಳನ್ನು ತಿಳ್ಕೊಳ್ಳೋಣ. ಬುಧ ವೀಕ್ಷಕರೇ 6ನೇ ಭಾವ ಮತ್ತು ಭಾಗ್ಯಾಧಿಪತಿಯಾಗಿ ಜೂನ್ 22ವರೆಗೂ ಮೊದಲ 3 ವಾರ 6ನೇ ಭಾವದಲ್ಲಿ, ನಂತರ 7ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಮೊದಲಿನ 22 ದಿನ ಹರಿತವಾದ ನಾಲಿಗೆ, ಮಾತಿನಲ್ಲಿ ತೂಕ, ವಿದ್ಯೆಯಲ್ಲಿ ಅಡೆತಡೆಗಳು, ಡಾಂಭಿಕ ಜೀವನ, ತೋರಿಕೆಯ ಜೀವನ, ಹೋರಾಟ ಮಾಡಲು, ಸಂಘರ್ಷ ಮಾಡಲು ಇಷ್ಟಪಡುವಂತಹ ಒಂದು ಸಮಯ. ಮನಸ್ಸು ಮಾತ್ರ ಕಪಟತನದಿಂದ ಕೂಡಿರುತ್ತದೆ. ತಾಯಿಗೆ ಹಾನಿಯನ್ನ ಬುಧ ದೇವರು ಕೊಡ್ತಾರೆ. ಕಾಲು ಬೆರಳಿಗೆ ಒಂದು ವಿಧವಾದ ನೋವಾಗುತ್ತೆ. ಕಾಲಿನಲ್ಲಿ ಊತ ಬಾವು ಬರಬಹುದು. ಸರ್ಕಾರದಿಂದ ಲಾಭ, ಅದ್ಭುತವಾದ ಭಾಷೆಯ ಒಂದು ಬಳಕೆ, ಸುಂದರವಾದ ಹ್ಯಾಂಡ್ ರೈಟಿಂಗ್ ಬರುತ್ತೆ. ಸ್ತ್ರೀ ಮತ್ತು ಸಂತಾನದಿಂದ ಬುಧ ಸೌಖ್ಯವನ್ನ ಕೊಡ್ತಾನೆ. ಆದರೆ ಯಾವುದಾದ್ರೊಂದು ವ್ಯಾಧಿಯಿಂದ ವ್ಯಕ್ತಿಯು ಪೀಡಿತನಾಗ್ತಾನೆ. ಶತ್ರುಗಳು ಅಸೂಯೆ ಪಡುವ ಹಾಗೆ ಪ್ರಸಿದ್ಧಿಯನ್ನು ಕೂಡ ಪಡಿತಾನೆ. ವಾದ ವಿವಾದದಲ್ಲಿ ತೊಡಗುವ ಲಕ್ಷಣಗಳು ಕಂಡು ಬರ್ತವೆ. ಅದರಲ್ಲಿ ಆಸಕ್ತಿ ಬರುತ್ತೆ. ಶತ್ರುಗಳನ್ನ ವಾದ ವಿವಾದ ಆರ್ಗ್ಯುಮೆಂಟ್ಸ್ ನಲ್ಲಿ ಫೇಲ್ ಮಾಡ್ತಾನೆ. ನಿಷ್ಠುರನಾಗಿ ಕೆಲವೊಮ್ಮೆ ಮಾತನಾಡಬಹುದು. ಕಠೋರ ಮನಸ್ಸು, ಆದರೂ ಶತ್ರುಗಳ ಕಾಟ ಇದ್ದೇ ಇರುತ್ತೆ. ವೀಕ್ಷಕರೇ, ಇಂತಹ ಬುಧ ಸಪ್ತಮ ಭಾವಕ್ಕೆ ಕೊನೆಯ ವಾರದಲ್ಲಿ ಬಂದಾಗ ಇಲ್ಲಿ ಒಂದು ರೀತಿಯ ಮರಣಕಾರಕ ಸ್ಥಾನ. ಬುಧ ಇಸ್ ಎ ಪ್ರಿನ್ಸ್, ರಾಜಕುಮಾರ. ಸಪ್ತಮ ಭಾವ ಸಂಗಾತಿ, ಪಾರ್ಟ್ನರ್ಶಿಪ್ ಅಲ್ಲಿ ಬುಧನಿಗೆ ಆಸಕ್ತಿ ಇಲ್ಲ. 6 ತಿಂಗಳು ಗಂಡಸು, 6 ತಿಂಗಳು ಹೆಂಗಸು. ಬೇಸಿಕಲಿ ಎ ನ್ಯೂಟ್ರಲ್ ಪ್ಲಾನೆಟ್, ಜೆಂಡರ್ಲೆಸ್ ಆಗುತ್ತೆ. ಇನ್ನು ಕುಜ ಜೂನ್ 20ರವರೆಗೂ ಮೇಷದಲ್ಲಿರ್ತಾನೆ, ಸ್ವಂತ ರಾಶಿಯಲ್ಲಿರ್ತಾನೆ, ಸುಖ ಭಾವದಲ್ಲಿರ್ತಾನೆ. ಕುಜ ಸ್ವಲ್ಪ ಶತ್ರು ಭಯವನ್ನು ಕೊಡುವುದುಂಟು. ಒಂದು ವಿನಾಕಾರಣ ಅವ್ಯಕ್ತ ಭಯ, ಮಾತೃವಿಗೆ ತೊಂದರೆ. ನಾಡಿ ಸೂತ್ರಗಳ ಪ್ರಕಾರ ಪೋಷಕರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಕುಜನಲ್ಲಿ ಇಲ್ಲಿ ಬಾಧಕತೆ ಕಂಡು ಬರುತ್ತೆ. ಬಾಧಕತೆಯ ಕಾರಣ ಕುಟುಂಬ ಕಲಹವನ್ನು ಸೂರ್ಯ ನಿರ್ಮಾಣ ಮಾಡ್ತಾನೆ. ಸರ್ಪದೋಷವನ್ನು ನಿರ್ಮಾಣ ಮಾಡ್ತಾನೆ. ತಾಯಿಗೆ ವಿಚಿತ್ರವಾದ ನಡವಳಿಕೆ. ಜೂನ್ 20ರ ನಂತರ ಕೊನೆಯ 10 ದಿವಸ ಪಂಚಮದಲ್ಲಿ ಕುಜ ಬಂದಾಗ ಸಂತಾನಕ್ಕಾಗಿ ಖರ್ಚು ಮಾಡಬೇಕಾಗುತ್ತೆ. ಧನನಾಶ, ಅದೃಷ್ಟದಲ್ಲಿ ಏರುಪೇರು, ಈ ರೀತಿಯ ಘಟನೆಗಳು ನಡೀತವೆ. ವಿಶೇಷವಾಗಿ ಧನನಾಶ. ಇನ್ನು ದೀರ್ಘಕಾಲದವರೆಗೆ ಸಂಚರಿಸುವ ಗ್ರಹಗಳಲ್ಲಿ ಗುರುವಿನ ರಾಶಿ ಪರಿವರ್ತನೆ ಜೂನ್ 6ರಂದು ಆಗಿರುತ್ತೆ. ಜೂನ್ 2ರಂದು. ವೀಕ್ಷಕರೇ,
ಇಲ್ಲಿ ಶನಿ 3ನೇ ಭಾವದಲ್ಲಿದ್ದಾನೆ. ಶನಿ 3ರಲ್ಲಿ ಬಂದಾಗ ಕಾಮ ತ್ರಿಕೋನ ಸಕ್ರಿಯಗೊಳ್ಳುತ್ತೆ. ಶನಿ ಪರಾಕ್ರಮದಿಂದ ಭಾಗ್ಯೋದಯ ಯೋಗ ಕೊಡ್ತಾನೆ, ಧನಧಾನ್ಯ ಸಮೃದ್ಧಿ ಕೊಡ್ತಾನೆ. ಇದರ ಜೊತೆ ಯೋಗಕಾರಕ ಸ್ಥಿತಿಯಲ್ಲಿ ಶನಿಯ ಸಂಚಾರ ಇರುತ್ತದೆ. ಧೈರ್ಯ ವೃದ್ಧಿ, ಗೋತ್ರ ಸಮೃದ್ಧಿಯನ್ನು ಶನಿ ಕೊಡ್ತಾನೆ. ಶನಿಯ ಫಲಗಳು ಚೆನ್ನಾಗಿವೆ. ಗುರುಗಳಿಂದ ಉಪದೇಶ ಸಿಗುತ್ತದೆ. ಸಮೀಪ ಸ್ಥಳಗಳ ಪ್ರವಾಸ. ದ್ವಿತೀಯ ಭಾವದಲ್ಲಿ ರಾಹು, ಅಷ್ಟಮದಲ್ಲಿ ಕೇತು, ರಂಧ್ರ ಭಾವದಲ್ಲಿ ಕೇತು ಚಕ್ರವ್ಯೂಹದಲ್ಲಿ ಸಿಲುಕಿಸುವನು. ತುಂಬಾ ಜನ ಬ್ರೇಕಪ್ನಿಂದ ಒದ್ದಾಡ್ತಾ ಇರ್ತಾರೆ. ಬರುವ ಡಿಸೆಂಬರ್ವರೆಗೂ ಇದೇ ರೀತಿ ಇರುತ್ತೆ. ಕನೆಕ್ಟಿಂಗ್, ಡಿಸ್ಕನೆಕ್ಟಿಂಗ್, ಕರೆಕ್ಟಿಂಗ್, ಡಿಸ್ಕನೆಕ್ಟಿಂಗ್, ಎನರ್ಗೈಸಿಂಗ್, ಡಿ ಎನರ್ಗೈಸಿಂಗ್. ಇಲ್ಲಿ ಆಡೋನು ಬಾ ಕೆಡ್ಸೋನು ಬಾ ಇರುತ್ತೆ. ಅಷ್ಟಮದ ಕೇತು ಸಂಗಾತಿಯಿಂದ ಸಿಗುವಂಥ ಸುಖ, ಪ್ರೀತಿ, ಪ್ರೇಮ, ದಾಂಪತ್ಯ ಸೌಖ್ಯ ಎಲ್ಲದಕ್ಕೂ ಕೇತು ಈಸ್ ಎ ಬ್ರೇಕ್ ಮಾಡಿಬಿಡ್ತಾನೆ. ಇಲ್ಲಿ ಪಾರ್ಟ್ನರ್ಶಿಪ್ ನಿಂದ ಯಾವುದೇ ಒಂದು ಸುಖ ಇರಲ್ಲ. ದ್ವಿತೀಯ ಭಾವದ ರಾಹು ಕುಟುಂಬ ಕಲಹ, ಹಲ್ಲು ನೋವನ್ನು ಕೊಡ್ತಾನೆ. ರಾಹು ಆಸ್ತಿಯ ಬಗ್ಗೆ ತುಂಬ ಹಂಗ್ರಿನೆಸ್ ಕೊಡ್ತಾನೆ. ಅತಿಯಾಗಿ ತಿಂಡಿ ತಿನ್ನುವುದನ್ನು ಮಾಡಿಸ್ತಾನೆ. ಈ ರೀತಿಯಾಗಿ ಇರುತ್ತದೆ ವೀಕ್ಷಕರೇ. ಇನ್ನು ಗುರು ಜೂನ್ 2ರಂದು ಈಗಾಗಲೇ ತಿಳಿಸಿರುವಂತೆ ಗುರು ರಾಶಿ ಪರಿವರ್ತನೆ ಮಾಡ್ತಾನೆ. ತನ್ನ ಉಚ್ಚ ರಾಶಿ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾಸದ ಆರಂಭದಲ್ಲಿಯೇ ಗುರುವಿನ ರಾಶಿ ಪರಿವರ್ತನೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಗುರು ಸಪ್ತಮ ಭಾವಕ್ಕೆ ಬರ್ತಾನೆ. ಸಪ್ತಮದಲ್ಲಿ ಗುರು ಬಂದಾಗ ದಿಕ್ಫಲ ಶೂನ್ಯನಾಗ್ತಾನೆ. ಗುರುವಿನ ಸಂಚಾರ 3ನೇ ಭಾವ ಮತ್ತೆ ವ್ಯಯಾಧಿಪತಿ ಆಗ್ತಾನೆ. 12th ಹೌಸ್ಗೆ ಗುರು ಬಂದಾಗ 12th ಲಾರ್ಡ್ ಇನ್ 7th ಹೌಸ್, 3rd ಲಾರ್ಡ್ ಇನ್ 7th ಹೌಸ್. ಗುರು ಕೂಡ ಶನಿಯಂತೆ ಕಾಮ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಗುರು ಮತ್ತೆ ಶನಿ ಬಲ ಗುರುಬಲ ಇರುತ್ತೆ. ರಾಹು ಮತ್ತು ಕೇತು ಕರ್ಮಗಳಾಕ್ಷ ಹದಗೆಡಿಸಿದ್ದಾರೆ. ಗುರುವಿನ ದೃಷ್ಟಿ ರಾಶಿಗೆ ಬರುತ್ತೆ. ದಿಕ್ಬಲ ಶೂನ್ಯ ಇದ್ರೂ ಕೂಡ ನೈಸರ್ಗಿಕ ಶುಭಗ್ರಹ ಇರೋದ್ರಿಂದ ಶುಭ ಫಲಗಳನ್ನು ಕೊಡಲೇಬೇಕು. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.